ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕಿಚನ್ ಕುಕ್ಕಿಂಗ್ ಚಾನಲ್ ಯೂಟ್ಯೂಬ್ ಚಾನಲ್ಗೆ. ನಾನಿಲ್ಲಿ ನಿಮಗೋಸ್ಕರ ಟೇಸ್ಟಿಫುಲ್ಲಾಗಿ ಮಟನ್ ಸಾಂಬಾರನ್ನ ಹೇಗೆ ಮಾಡೋದು ಹೋಟೆಲ್ ಸ್ಟೈಲಲ್ಲಿ ಮನೇಲಿ ನೀವು ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಎಲ್ಲ ವೀಡಿಯೋಗಳಿಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ನನ್ನ ವಿಡಿಯೋನ ಪೂರ್ತಿ ಪ್ರಮಾಣದಲ್ಲಿ ವೀಕ್ಷಿಸೋದನ್ನು ಮಾತ್ರ ಮರಿಬೇಡಿ. ನಾನು ಬನ್ನಿ ರುಚಿಯಾಗಿ ಮಟನ್ ಸಾಂಬಾರನ್ನ ಈಸಿಯಾಗಿ ನೀವು ಹೇಗೆ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತಾ ಹೋಗ್ತಾ ಇದ್ದೀನಿ. ನಾನಿಲ್ಲಿ ಮೊದಲಿಗೆ ಮಟನ್ನ ತೊಗೊಂಡಿದ್ದೀನಿ. ನಾನು ಮಟನ್ನ ಇಲ್ಲಿ ಒಂದು 2 kg ಮಟನ್ನ ತೊಗೊಂಡಿದ್ದೀನಿ. ಅದಕ್ಕೆ ಇಷ್ಟು ಪ್ರಮಾಣದಲ್ಲಿ ಚರ್ಬಿ ಸಿಕ್ಕಿದೆ. ಇದನ್ನು ನಾವಿಲ್ಲಿ ಮಣ್ಣೀರಿ ಅಂತ ಕರಿತೀವಿ. ಇದನ್ನು ಬೋಟಿಗೆ ಯೂಸ್ ಮಾಡ್ತೀವಿ. ನಾವು ಇದನ್ನು ಮಣ್ಣೀರಿ ಅಂತ ಕರಿತೀವಿ. ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ಕಮೆಂಟ್ ಸೆಕ್ಷನ್ ಬಾಕ್ಸಲ್ಲಿ ಹಾಕಿ. ಹಾಗೆಯೇ ಇದನ್ನು ಸಣ್ಣ ಸಣ್ಣದಾಗಿ ಹೆಚ್ಕೋಬೇಕು. ಮಟನ್ ಕೊಡೋರು ಹಾಗೆ ಕೊಟ್ಟಿರ್ತಾರೆ. ನಾವು ಇದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಬೋಟಿಗೆ ಇದನ್ನು ಹಾಕ್ಕೊಳ್ಳೋಣ. ನಂತರ ತಂದಿರ್ತಕ್ಕಂಥ ಮಾಂಸನ ಒಂದು 2 ಸತಿ ಮಾತ್ರ ತೊಳ್ಕೊಳ್ಳೋಣ. ಮಾಂಸನ ಜಾಸ್ತಿ ತೊಳೆದ್ರೆ, ಕುರಿ ಮಾಂಸನ ಎಕ್ಸ್ಪೆಷಲಿ ಜಾಸ್ತಿ ತೊಳೆದ್ರೆ ಕುರಿ ಸಾರು ಟೇಸ್ಟ್ ಹೊರಟೋಗ್ಬಿಡುತ್ತದೆ. ಚಿಕನ್ನ ಒಂದು 4ರಿಂದ 5 ಬಾರಿ ತೊಳ್ಕೊಬೋದು, ಆದರೆ ಮಟನ್ನ ಆ ರೀತಿ ತೊಳ್ಕೊಳಂಗಿಲ್ಲ. ಮಟನ್ನ ತೊಳ್ಕಡೆ ಒಂದು ಕಡೆ ಇಟ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ನಾನಿಲ್ಲಿ ಒಂದು 4 ಗೆಡ್ಡೆ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು ಅರ್ಧ ಬೌಲಷ್ಟು ಹಸಿ ಶುಂಠಿನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಗಟ್ಟಿ ಪ್ರಮಾಣದಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರುಬ್ಕೊಳ್ಳೋಣ. ರುಬ್ಕೊಂಡ ನಂತರ ಸ್ಟವನ್ನು ಆನ್ ಮಾಡ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ನಾನಿಲ್ಲಿ ಕುಕ್ಕರ್ನ ಇಡ್ತಾಯಿದ್ದೀನಿ. ನಾನು ಕುಕ್ಕರಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ. ಕುಕ್ಕರಲ್ಲಿ ಸಾಂಬಾರು ಮಾಡೋದ್ರಿಂದ 10 ನಿಮಿಷದಲ್ಲಿ ಮಟನ್ ಸಾಂಬಾರು ರೆಡಿಯಾಗಿ ಹೋಗ್ತದೆ. ಮಟನ್ ಸಾಂಬಾರಿಗೆ ನಾನಿಲ್ಲಿ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಚರ್ಬಿ ಪ್ರಮಾಣ ಇರೋದ್ರಿಂದ ನಾನು ಸ್ವಲ್ಪ ಆಯಿಲನ್ನು ಹಾಕ್ಕೊಂಡಿಲ್ಲಿ. ಆಯಿಲ್ ಹಾಕ್ಕೊಂಡ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಅದು ಕೂಡ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ. ಬಾಡಿಸ್ಕೊಂಡ ನಂತರ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಅಡುಗೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಈಗಲೇ ಅಡುಗೆ ಅರಿಶಿನ ಹಾಕೋದ್ರಿಂದ ಮಟನ್ನಲ್ಲಿ ಏನಾದರೂ ಸ್ಮೆಲ್ ಅಥವಾ ಇದ್ದರೆ ಅದು ಕೂಡ ಸ್ಮೆಲ್ಲೆಲ್ಲ ಹೋಗ್ತದೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಅರಿಶಿನ ಪುಡಿನ ಹಾಕಿದ್ದೀನಿ. ನಂತರ ತೊಳೆದಿರ್ತಕ್ಕಂಥ ಎಲ್ಲ ಮಟನ್ನ ಹಾಕ್ಬಿಟ್ಟು ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಶುಂಠಿ ಬೆಳ್ಳುಳ್ಳಿ ಅಂಶನೂ ಕೂಡ ಚಿಕನ್ಗೆ ಚೆನ್ನಾಗಿ ಹಿಡಿಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನಿಲ್ಲಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗಲೇ ಮಾಂಸಕ್ಕೆ ಉಪ್ಪನ್ನು ಹಾಕೋದ್ರಿಂದ ಮಾಂಸವು ಉಪ್ಪಿನ ಅಂಶವನ್ನು ಕೂಡ ಚೆನ್ನಾಗಿ ಹೀರ್ಕೊಳ್ತದೆ. ಮಾಂಸ ತಿನ್ನೋದಕ್ಕೆ ಸಪ್ಪೆ ಅನಿಸೋದಿಲ್ಲ. ಈಗಲೇ ಉಪ್ಪನ್ನು ಹಾಕೋದ್ರಿಂದ ಮಾಂಸ ತಿನ್ನೋದಕ್ಕೆ ಚೆನ್ನಾಗಿರುತ್ತದೆ. ಒಂದು 10 ನಿಮಿಷಗಳ ಕಾಲ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಬೇಯಿಸೋಕೆ ಬಿಟ್ಕೊಳ್ಳೋಣ. ನಂತರ ಈರುಳ್ಳಿ ಪೇಸ್ಟ್ ಮಾಡೋದಕ್ಕೆ ನಾನು 2 kg ಮಟನ್ ತಗೊಂಡಿರೋದ್ರಿಂದ ಒಂದು 4 ಈರುಳ್ಳಿನ ತಗೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಮಿಕ್ಸಿಯಲ್ಲಿ ರುಬ್ಕೊಂಡು ಇಲ್ಲಿ ಬೇಯ್ತಾ ಇರುವ ಮಟನ್ಗೆ ಇವಾಗ ಧನಿಯಾದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಾನೊಂದು 6 ಟೇಬಲ್ ಸ್ಪೂನಷ್ಟು ಧನಿಯಾದ ಪುಡಿನ ಹಾಕ್ಕೊಂಡಿದ್ದೀನಿ. ಧನಿಯಾದ ಪುಡಿ ಒಂದು 6 ಟೇಬಲ್ ಸ್ಪೂನ್ ತೊಗೊಂಡಿದ್ರೆ ನಾವಿಲ್ಲಿ ಖಾರದ ಪುಡಿನ ಒಂದು 3 ಟೇಬಲ್ ಸ್ಪೂನ್, ಧನಿಯಾದ ಪುಡಿ ಎಷ್ಟು ತೊಗೊಂಡಿರ್ತೋ ಅದರಷ್ಟು ಖಾರದ ಪುಡಿನ ಹಾಕ್ಕೊಂಡ್ರೆ ಸಾರು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರ್ತದೆ. ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ ನಂತರ ನಮ್ಮ ಮಸಾಲೆ ಎಲ್ಲ ಚೆನ್ನಾಗಿ ಮಟನ್ಗೆ ಹೀರ್ಕೊಳ್ತದೆ. ಈಗಲೇ ಖಾರ ಎಲ್ಲ ಹಾಕೋದ್ರಿಂದ ಕೆಲವೊಬ್ಬರು ಮಸಾಲೆ ಹಾಕಿದ್ಮೇಲೆ ಹಾಕ್ತಾರೆ. ನಾನು ಆ ರೀತಿ ಹಾಕಲ್ಲ. ಈಗಲೇ ಖಾರದ ಪುಡಿ ಧನಿಯಾದ ಪುಡಿ ಹಾಕೋದ್ರಿಂದ ಚೆನ್ನಾಗಿ ಮಸಾಲೆ ಮಟನ್ಗೆ ಹೀರ್ಕೊಳ್ತದೆ. ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿದ್ದೀನಿ. ನೀರನ್ನು ಹಾಕೋದ್ರಿಂದ ಚೆನ್ನಾಗಿ ಒಂದು 10 ನಿಮಿಷ ಮಸಾಲೆಯಲ್ಲಿ ಮಟನ್ ಬೇಯ್ತಾ ಇರಲಿ. ಅಷ್ಟೊತ್ತಿಗೆ ಒಂದು ಮಸಾಲೆನ ಮಾಡ್ಕೊಳ್ಳೋಣ ಬನ್ನಿ. ಮಸಾಲೆನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಅರ್ಧ ಹೋಳು ಕಾಯಿನ ತಗೊಂಡಿದ್ದೀನಿ. ಜಾಸ್ತಿ ಕಾಯನ್ನು ಹಾಕೋದ್ರಿಂದ ಸಾಂಬಾರು ಗಟ್ಟಿನೆಸ್ಸಾಗಿ ಬರ್ತದೆ. ಕೊಟ್ಟರೆ ಹೆಂಗಿರ್ತದೆ ತಿನ್ನೋದಕ್ಕೆ ಚೂರು ಚೆನ್ನಾಗಿಲ್ಲ. ಕಾಯಿ ಅಂಶ ಜಾಸ್ತಿ ಇರಬಾರ್ದು. ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ. ನಾನು ಜಾಮೂನ್ ಟೊಮೊಟೊ ಹಾಕಿದ್ದೀನಿ. ನಂತರ ಹುರ್ಗಡ್ಲೆ ಇದು ಡ್ರೈ ರೋಸ್ಟ್ ಏನೇನಿದೆಯೋ ಮಸಾಲೆ ಎಲ್ಲನೂ ಕೂಡ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಮಸಾಲೆ ಕೂಡ ಯೂಸ್ ಮಾಡ್ತಾಯಿಲ್ಲ. ನೀವು ನೋಡ್ತಲೇ ಇರ್ಬೋದು. ಇಷ್ಟೇ ನಾನು ಮಸಾಲೆ ಐಟಮ್ನ ಯೂಸ್ ಮಾಡ್ತಾ ಇರೋದು. ನಂತರ ಪುದೀನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಒಂದು ಇಡೀ ಕೊತ್ತಂಬರಿ ಸೊಪ್ಪನ್ನು ಕೂಡ ತೊಳೆದ್ಬಿಟ್ಟು ನೀಟಾಗಿ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ನುಣ್ಣಗೆ ರುಬ್ಕೊಳ್ಳೋಣ. ಮಸಾಲೆನ ನುಣ್ಣಗೆ ರುಬ್ಕೊಂಡ ನಂತರ ನೋಡಿ ಈ ರೀತಿ ಮಾಂಸ ಏನು ಬೇಯ್ತಾ ಇದೆಯೋ ಇದಕ್ಕೆ ರುಬ್ಬಿದಂಥ ಮಸಾಲೆನ ಹಾಕ್ಕೊಳ್ಳೋಣ. ಮಸಾಲೆನೂ ಕೂಡ ಹಾಕ್ಬಿಟ್ಟು ಅದು ಕೂಡ ಮಾಂಸಕ್ಕೆ ಚೆನ್ನಾಗಿ ಇಟ್ಕೋಬೇಕು ಅಂದರೆ ಮಾಂಸ ಎಲ್ಲ ಮಸಾಲೆನ ಹೀರ್ಕೋಬೇಕು. ಆ ರೀತಿ ಒಂದು 10 ನಿಮಿಷ ಅದನ್ನು ಕೂಡ ಬಾಡಿಸ್ಕೊಳ್ಳೋಣ. ಬಾಡಿಸ್ಕೊಂಡ ನಂತರ
ಕುಕ್ಕರ್ನ ಮುಚ್ಚಿಬಿಟ್ಟು ಒಂದು 5 ವಿಷಲ್ ಕೂಗಿಸ್ಕೋಬೋದು. ಈಗಂತೂ ಚಿಕನ್ನು, ಮಟನನ್ನು ಸ್ಟೋರೇಜ್ ಮಾಡಿಕೊಂಡು ಇದನ್ನು ಒಂದು 2 ದಿನದಿಂದ 3 ದಿನವರೆಗೂ ಇಟ್ಕೋಬೋದು. ಫ್ರಿಡ್ಜ್ ಇದ್ರಂತೂ 4 ದಿನವೂ ಕೂಡ ಇಟ್ಕೊಂಡು ತಿನ್ಬೋದು. ನಾವಿಲ್ಲಿ ಒಂದು 2 ಕೆಜಿ ತಂದಿರೋದ್ರಿಂದ ನಮ್ಮನೇಲಿ ಜಾಸ್ತಿ ಜನ ಇರೋದ್ರಿಂದ ನಾವು ಒಂದು ದಿನಕ್ಕೆ ಇದನ್ನು ಖಾಲಿ ಮಾಡ್ತೀವಿ. ಅಕಸ್ಮಾತ್ ಉಳಿಯುತ್ತೆ ಅನ್ನೋರು 2 ದಿನ ಅಥವಾ 3 ದಿನ ಈ ರೀತಿ ಇಟ್ಕೊಂಡು ತಿನ್ಕೋಬೋದು. ಈಗ ಇದಕ್ಕೆ ನಾನಿಲ್ಲಿ ಸಾಂಬಾರಿಗೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಸಾಂಬಾರನ್ನ ತೀರಾ ಗಟ್ಟಿಯಾಗಿ ಮಾಡ್ತಾಯಿಲ್ಲ. ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡೆ. ರುಚಿಗೆ ಆಗಲೇ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ಈಗ ಫೈನಲ್ ಟಚಪ್ ಆಗಿ ಉಪ್ಪನ್ನು ಹಾಕ್ಕೊಂಡು ಸಾಂಬಾರು ನೋಡಿ ಕುದಿ ಬಂದಿದೆ. ಈ ರೀತಿ ಗೂರಾಡ್ಕೊಂಡ ನಂತರ ನಾನು ನೋಡಿ ಇಲ್ಲಿ ತೀರಾ ತೆಳ್ಳಗೂ ಅಲ್ಲ, ತೀರಾ ನೀರು ಅಲ್ಲ, ಸಾಂಬಾರನ್ನ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಕುಕ್ಕರ್ ವಿಸಲ್ ಕೂಗಿದ ನಂತರ ಸ್ವಲ್ಪ ಗಟ್ಟಿ ಪ್ರಮಾಣ ಆಗ್ತದೆ. ನೋಡಿ ಕುಕ್ಕರ್ ಮುಚ್ಚಿಬಿಟ್ಟು ಒಂದು 5 ವಿಷಲ್ ಹೊಡೆಸ್ಕೊಂಡಿದ್ದೀನಿ. ನೋಡಿ ಈಗ ತೆಗೆದು ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಟಿದೆ. ಎಣ್ಣೆ ಬಿಟ್ಟಿದ್ರೆ ಮಾಂಸ ಬೆಂದಿದೆ ಅಂತಲೇ ಅರ್ಥ. ಈಗ ನೋಡಿ ಮಾಂಸ ಎಲ್ಲ ಚೆನ್ನಾಗಿ ಬೆಂದಿದೆ. ಇಷ್ಟೇ ಈಸಿಯಾಗಿ ನೀವು ಕೂಡ ನಿಮ್ಮ ಮನೇಲಿ ಮಟನ್ ಸಾಂಬಾರನ್ನ ಕ್ವಿಕ್ಕಾಗಿ 10 ನಿಮಿಷದಲ್ಲಿ ಕುಕ್ಕರ್ನಲ್ಲಿ ಮಟನ್ ಸಾಂಬಾರು ಮಾಡ್ಬೋದು. ನಾನಂತೂ ಮಾಡಿದ್ದು ತುಂಬ ಚೆನ್ನಾಗಿತ್ತು. ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದು ಸರಿ ಮಾಡ್ಕೊಳ್ಳಿ. ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇದನ್ನು ಚಪಾತಿ ಜೊತೆ, ಪೂರಿ ಜೊತೆ, ಮುದ್ದೆ ಜೊತೆ ಕೂಡ ತಿನ್ಬೋದು. ತುಂಬ ಚೆನ್ನಾಗಿರುತ್ತದೆ. ನನ್ನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.